ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾವ ಅರ್ಜೆಂಟಾಗಿ ಬರಕ್ ಹೇಳಿದ್ರಿ? ಹೇಗಿದೆ ಬಟ್ಟೆ? ಚೆನ್ನಾಗಿದ್ಯಾ? ರೂಪಂಗ್ ಇಷ್ಟ ಆಗತ್ತಾ? ಚಿರು ತಗೋ, ಏನಿದು? ಇದನ್ನ ಓದು. ನಿಮ್ಮನ್ನ ಏನಂತ ಕರೀಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮಿಬ್ರ ಮಧ್ಯೆ ಯಾವ ರೀತಿ ಮಾತುಕತೆನೂ ನಡೆದಿಲ್ಲ. ಎಲ್ಲ ದಿಢೀರ್ ಅಂತ ನಡೆದಿತ್ತು. ನನಗೆ ಮದುವೆ ಆಗಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ನನಗೆ ನನ್ನ ಕನಸು ಮುಖ್ಯ, ನನ್ನ ಕೆರಿಯರ್ ಮುಖ್ಯ. ಅದನ್ನೆಲ್ಲ ಬಿಟ್ಟು ಮದುವೆ ಆಗೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ನಿಮಗೆ ಈ ಪತ್ರದ ಮೂಲಕ ಕೇಳ್ತಾ ಇದ್ದೀನಿ, ನೀವೇ ನನ್ನ ತಂದೆಗೆ ವಿಷಯ ತಿಳಿಸಿ. ರೀ, ನಾವಿರೋ ಸ್ಟೇಟಸ್ಗೆ ಬೆಂಗಳೂರು ಪ್ಯಾಲೇಸ್ ಅಲ್ಲೇ ರಾಯಲ್ ಆಗಿ ಮದ್ವೆ ಮಾಡ್ಬೋದಿತ್ತು. ಅಲ್ಲ, ನೀ ಕೊಂಬೆಗೆ ಬರ್ಬೇಕಿತ್ತಾ? ಹಲೋ, ಕ್ರೌಡ್ ಹೇಗಿದೆ? ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆ. ವೆರಿ ಗುಡ್. ಸೌಂದರ್ಯ ಹೊರಡೋ ಸಮಯದಲ್ಲಿ ಫೋನ್ ಮಾಡ್ತೀನಿ. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಅಲ್ಲಿ ಗಲಾಟೆ ಜಾಸ್ತಿ ಆಗಿ ಮದುವೆ ನಡೀತಾ ಇರೋ ಜಾಗಕ್ಕೆ ಸೌಂದರ್ಯ ಸರಿಯಾದ ಸಮಯಕ್ಕೆ ಬರಬಾರ್ದು. ಹಾಗೆ ಮಾಡಿ. ಸರಿ. ಈ ಕೆಲಸ ನೀವು ಮಾಡಿದ್ರೆ ನಿಮಗೆ ತಲುಪಬೇಕಾಗಿರೋದನ್ನ ನಾನು ತಲುಪಿಸ್ತೀನಿ. ಹಲೋ ನಾಗರಾಜ್ ಅವರೇ, ಎಲ್ಲ ನಾನು ಅನ್ಕೊಂಡಾಗೆ ನಡೆಸ್ಕೊಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಈ ವಿಚಾರದಲ್ಲಿ ನನ್ನ ಸಪೋರ್ಟು ನಿಮ್ಗೆ ಯಾವತ್ತೂ ಇರುತ್ತೆ. ಅಂದಾಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ. ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಮದುವೆ ನಿಲ್ಲಿಸೋ ಆಟ ಕಂಪ್ಲೀಟ್ ಆಗಬೇಕು. ಓಕೆ. ಎಂತ ಅನ್ಯಾಯ ಆಗೋಯ್ತು ನಮ್ಮ ಜಯರಾಮಣ್ಣನಿಗೆ. ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಅದೆಷ್ಟು ನಂಬಿದ್ರು ನಮ್ಮ ಒತ್ಸಲಕ್ಕ ಜಯರಾಮಣ್ಣ. ಇಂಥವ್ರಿಗೆ ಆ ದೇವ್ರು ಈ ತರ ಶಿಕ್ಷೆ ಕೊಡ್ಬಾರ್ದಾಗಿತ್ತು. ದೊಡ್ಡವ್ರ ಸವಾಸ ಮಾಡಿ ನಮ್ ಜಯರಾಮಣ್ಣ ನೆಮ್ಮದಿ ಕಳ್ಕೊಂಡ್ರಷ್ಟೇ. ಊರವ್ರಿಗೆಲ್ಲ ನ್ಯಾಯ ಕೊಡಿಸಿದ್ರು ನಮ್ಮ ಜಯರಾಮಣ್ಣ. ಇವತ್ತು ಅವ್ರ ಮರ್ಯಾದೆನೆ ಮೂರ ಬಟ್ಟೆ ಮಾಡ್ಕೊಂಡು ಬೀದಿನಲ್ಲಿ ಕೂತ್ಕೊಂಡು ಹಾಗಾಗಿ ಎಲ್ಲ ಆಗಿದ್ದು ಸೌಂದರ್ಯ ಅವ್ರ ಮನೆಯವರಿಂದಲೇ. ಹೌದೌದು, ಆ ಸೌಂದರ್ಯ ಮನೆಯವರು ಇದ್ದಕ್ಕಿದ್ದಂಗೆ ಬಂದು ಮದುವೆ ಅಂತ ಆತರ ಮಾಡಿದ್ರು. ಅದಕ್ಕೆ ಆ ಹುಡುಗಿ ಎದ್ಕೊಂಡು ಓಡೋಯ್ತು. ಈಗ ಜಯರಾಮಣ್ಣ ಊರ್ ಮುಂದೆ ತಲೆ ಎತ್ಕೊಂಡು ತಿರ್ಗೋದು ಹಿಂಗೆ. ಇಷ್ಟೆಲ್ಲ ಆದ್ಮೇಲೆ ಜಯರಾಮಣ್ಣ ಖಂಡಿತ ಬದುಕಿರಲ್ಲ. ಮರ್ಯಾದನೆ ಉತ್ರು ಅಂತ ಬದುಕಿದ ಜಯರಾಮಣ್ಣನ್ಗೆ ಎಂತ ಪರಿಸ್ಥಿತಿ ತಂದು ಇಟ್ಬಿಟ್ರಿ ಇವರು. ಅವ್ರ ದುಡ್ಡಿನ ಅಹಂಕಾರಕ್ಕೆ ಜಯರಾಮಣ್ಣವ್ರಿಗೆ ಅನ್ಯಾಯ ಮಾಡ್ಬಿಟ್ರು. ಹೇಗಣ ಅನ್ಯಾಯ ಮಾಡ್ಬಿಡ್ತಾರೆ? ನಾವೇನ್ ಕೈ ಕಟ್ಕೊಂಡು ಕೂತಿದ್ದೀವ? ಜಯರಾಮಣ್ಣ ನಮ್ಗೆಲ್ಲ ಕಷ್ಟ ಅಂದಾಗ ಓಡೋಡ್ ಬರ್ತಾ ಇದ್ರು. ಇವತ್ತು ನಾವೆಲ್ಲ ಸೇರಿ ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಗಂಡಿನ ಮನೆಯವರು ದೇವಸ್ಥಾನ ಬಿಟ್ಟು ಹೆಂಗ್ ಹೋಯ್ತಾರೆ ನಾವು ನೋಡ್ತೀವಿ. ಹೌದೌದು, ಜಯರಾಮಣ್ಣಗೆ ಸಿಗಲೇಬೇಕು. ಆ ಸೌಂದರ್ಯ ಮನೆಯವರು ಇದ್ದಕ್ಕಿದ್ದಂಗೆ ಬಂದು ಮದುವೆ ಅಂತ ಆಟ ಮಾಡಿದ್ರು. ಅದಕ್ಕೆ ಆ ಹುಡುಗಿ ಎದ್ಕೊಂಡು ಓಡೋಯ್ತು. ಈಗ ಜಯರಾಮಣ್ಣ ಊರ್ ಮುಂದೆ ತಲೆ ಎತ್ಕೊಂಡು ತಿರ್ಗೋದು ಹಿಂಗೆ. ಇಷ್ಟೆಲ್ಲ ಆದ್ಮೇಲೆ ಜಯರಾಮಣ್ಣ ಖಂಡಿತ ಬದುಕಿರಲ್ಲ. ಉತ್ರು ಅಂತ ಬದುಕಿದ ಜಯರಾಮಣ್ಣನ್ಗೆ ಎಂತ ಪರಿಸ್ಥಿತಿ ತಂದು ಇಟ್ಬಿಟ್ರಿ ಇವರು. ಅವ್ರ ದುಡ್ಡಿನ ಅಹಂಕಾರಕ್ಕೆ ಜಯರಾಮಣ್ಣವ್ರಿಗೆ ಅನ್ಯಾಯ ಮಾಡ್ಬಿಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.